ತಾಲೂಕಾ ಕಾನೂನು ಸೇವಾ ಸಮಿತಿ ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ನಡೆದ ಮಾನವ ಹಕ್ಕುಗಳ ದಿನಾಚರಣೆ ಐಎಸ್ ಯಾದವಾಡ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೆರವೇರಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಶ್ರೀಮತಿ ಬಿಟಿ ಅನ್ನಪೂರ್ಣೇಶ್ವರಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷರು PU ಬೈರೇಕ್ದಾರ್, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುಖಿತಾ ಹತ್ಲಿ ದಿವಾಣಿ ನ್ಯಾಯಾಧೀಶರು, JHS ಅಧ್ಯಕ್ಷರಾದ ಈರಣ್ಣ ಕಲ್ಯಾಣಿ ಹಾಗೂ ಶ್ರೀ RC ಹಲ್ಯಾಳ್ ಅಧ್ಯಕ್ಷರು, ನ್ಯಾಯವಾದಿಗಳ ಸಂಘ ರಾಮದುರ್ಗ, ಶ್ರೀ IR ಪಟ್ಟಣ್ ಶೆಟ್ಟಿ CPI ಸಾಹೇಬರು ರಾಮದುರ್ಗ, ಶ್ರೀಮತಿ R ಮಂಜುಳಾ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ರಾಮದುರ್ಗ, ಇನ್ನೂ ಹಲವಾರು ಅತಿಥಿ ಗಣ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ಕಾನೂನಿನ ಹಲವು ಪ್ರಮುಖ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿದರು. ಯಾದವಾಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MD ಕಮತ್ಗಿ ಅವರು ವಿದ್ಯಾರ್ಥಿಗಳಿಗೆ ಈ ಒಂದು ಒಳ್ಳೆಯ ಸುವರ್ಣಾವಕಾಶ ಕಲ್ಪಿಸಿಕೊಟ್ಟಿದ್ದರು. ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ತಿಳಿದಿರಬೇಕು ಎಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ಅಧ್ಯಕ್ಷರಾದ BU ಬೈರೇಕ್ದಾರ್ ಅವರು ಮಾನವ ಹಕ್ಕುಗಳ ಬಗ್ಗೆ ತಿಳಿಸಿ ಹೇಳಿದರು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಉಪಾಧ್ಯಕ್ಷರಾದ ಬಸವರಾಜ್ ಜಿರ್ಗಾಳ್, ಸದಸ್ಯರಾದ ನೂರ್ ಅಹಮದ್ ಅಕೋಜಿ, ಶ್ರೀಗಂಧಮಾಲಾ ಜವಳಿ, ಆಕಿಬ್ ಬೈರೇಕ್ದಾರ್, ಕೃಷ್ಣ ಬಲ್ಕುಂದಿ, ಮಹಾದೇವ್ ಬಳ್ಳೂರ್, ವಿನಾಯಕ್ ನರಸಾಪುರ್, ರವಿ ಗಡಿಮಣಿ, ಹೇಮಂತ್ ಮುಗುಳಿ, ವೀರೇಶ್ ಬೆಳಗೇರ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ವೀರೇಶ್ ಬೆಳಗೇರ್ ಅವರು ನಿರೂಪಿಸಿದರು. ಶ್ರೀಗಂಧಮಾಲಾ ಜವಳಿ ಕಾರ್ಯಕ್ರಮವನ್ನು ವಂದಿಸಿದರು. ವಿಷಯವನ್ನ ಒಂದಿಷ್ಟು ಮಟ್ಟಿಗೆ ನಾವು ನಿಮಗೆ ತಿಳಿಸಿ ಹೇಳ್ಬೋದು ಅಷ್ಟ. ಅದ್ರ ಮೂಲಕ ನಿಮ್ಮನ್ನ ನಾವು ಎಚ್ಚರದಿಂದ ಇರಿಸಲಿಕ್ಕೆ ಸಾಧ್ಯ ಇದೆ. ಒಂದಿಷ್ಟು ಹುಡುಗರು ನೋಡಿದ್ದೆ ನಾನು ಆಗಲೇ ನಮ್ಮ ವಕೀಲ್ ಮೇಡಮ್ ಅವರು ಮಾತಾಡೋಕಿದ್ರೆ ಒಂದಿಬ್ರು ಮೂವರು ಚಪ್ಪಳಿ ಹೊಡೆದ್ರು. ಕನಿಷ್ಠ ಸಹನೆ ಇರಬೇಕು ವಿದ್ಯಾರ್ಥಿಗಳಿಗೆ. ಎಲ್ಲಿಯವರೆಗೆ ನಮ್ಗೆ ಪೇಷಂಟ್ ಹೇಳಿ ಭಗವಂತ ಕೊಡಂಗಿಲ್ಲ ಅಲ್ಲಿ ನಾವು ಈ ಜೀವನದಲ್ಲಿ ಉದ್ದಾರಕ್ಕೆ ಸಾಧ್ಯನೇ ಇಲ್ಲ. ಮಾತಾಡ್ತಕ್ಕಂಥ ವ್ಯಕ್ತಿಯ ಮಾತಿನ ಶೈಲಿ ಬದಲಾವಣೆ ಇರ್ಬೋದು. ನಾನು ನನ್ನೊಂದಿಗೆ ದನಿ ಜೋರಾಗಿ ನಾವು ಭಾಳ ಜೋರು ಮಾತಾಡ್ಬೋದು, ಮೇಡಮ್ ಸ್ವಲ್ಪ ದನಿ ಸಣ್ಣ ಸ್ವಲ್ಪ ಸ್ಲೋ ಮಾತಾಡ್ಬೋದು. ಬಟ್ ವಿಷಯ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಅವರು. ಕೆಲವರಿಗೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಇಂಥವ್ರ ಕಟ್ಟಡ ದೇಶವನ್ನು ಕಟ್ಟೋದು ಭಾಳ ಕಷ್ಟ ಇದೆ. ದೊಡ್ಡವರೆಲ್ಲ ದೊಡ್ಡ ವೇದಿಕೆಗಳೊಳಗೆ ಮಾತಾಡ್ತಾರೆ. ಏನಿಂದ ಯುವ ಸಂಪತ್ತನ ದೇಶದ ಸಂಪತ್ತ, ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ ಯುವ ಶಕ್ತಿ. ಈ ಲೆವೆಲ್ ವೀಕಿನ ಶಕ್ತಿ ಕಟ್ಕೊಂಡು ದೇಶ ಕಟ್ಟಂಗೆ ನಮ್ಮ ಸಂಪತ್ತು ಅಭಿವೃದ್ಧಿ ಮಾಡೋದಾಗಲ್ಲ. ಈ ಜೀವನಾಂಶ ಅಂತಂದ್ರೆ ಮಹಿಳೆಯರಿಗೆ ಮತ್ತು ವೃದ್ಧಾಪದವರು ಕೂಡ ಪಡೆಯಬಹುದು. ಮಹಿಳೆಯರಿಗೆ ಏನು ಜಾಸ್ತಿ ಅಂತಂದ್ರೆ ಮೊದಲಿಗೆ ಏನಿತ್ತು, ಮದುವೆ ಹೋಗೋದ ಮೇಲೆ ತಂದೆ ಜೋಪಾನ ಮಾಡ್ತಿದ್ದ, ನಂತರ ಗಂಡ ಜೋಪಾನ ಮಾಡ್ತಿದ್ದ, ಗಂಡ ತೀರ್ಕೊಂಡ ನಂತರ ಮಕ್ಕಳು. ಇದೊಂದು ಪರಂಪರೆ ರೀತಿಯಿಂದ ಬಂದಿತ್ತು. ಬಟ್ ಏನಾಗ್ತದೆ ಅಂತಂದರೆ ಮಹಿಳೆಗೆ ಪ್ರತಿ ಸಲನೂ ಪರಾವಲಂಬನೆ ಆಗ್ತಾ ಇತ್ತು. ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ನಿರ್ಮಾಣ ಆದಾಗ ನಿಮ್ಮ ಏಜಿನ ಫ್ರೆಂಡ್ಸ್ ಬೇರೆ ಕಾಲೇಜಲ್ಲೂ ಇರ್ತಾರೆ ಅಂತ ಕಾನೂನು ಗೊತ್ತಿಲ್ಲ ಅಂತ ಹೇಳಿಕ್ಕೆ ಬರೋದೇ ಇಲ್ಲ. ಒಂದ್ಸರಿ ನೀವು ಕಾನೂನು ಸಂಘರ್ಷದಲ್ಲಿ ಬಂದ್ರೆ ಶಿಕ್ಷೆ ಆಗೋದಂತೂ ಖಚಿತ ಅದು. ಯಾಕಂದ್ರೆ ನಿಮಗೆ ನನಗೆ ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಸ್ಟೂಡೆಂಟ್ಸಿಗೆ ಅಡ್ರೆಸ್ ಮಾಡ್ತೀವಿ ಅಂತ ಅಡ್ರೆಸ್ ಮಾಡುವಂಥ ಪ್ರೋಗ್ರಾಮ್ ಅಂತ ಒಂದು ಗುರಿನೇ ಇದೆ. ಸೊ ಈ ಗುರಿ ಸಫಲ ಆಗ್ಬೇಕಂದ್ರೆ ನೀವು ನಿಮ್ಮ ರೈಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಲೈಫಿನ ಎಂಜಾಯ್ ಮಾಡಿ ಬೇಡ ಅಂತ ಹೇಳಲ್ಲ. ಬಟ್ ನಿಮ್ಮ ಗುರಿ ಯಾವ ರೀತಿಯಾಗಿರ್ಬೇಕಂದ್ರೆ ಜೀವನವನ್ನು ಒಳ್ಳೆ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಅದೇ ಒಂದು ನಿಮ್ದು ಗುರಿ. ಈಗ ಸದ್ಯಕ್ಕೆ ನೀವು ಮುಂದೆ ಚೆನ್ನಾಗಿ ಓದಿದ್ರೆ ನಾವೆಲ್ಲರೂ ಇಲ್ಲಿ ಯಾವ ರೀತಿ ಬಂದು ಕೂತಿದ್ದೀವಲ್ಲ, ನೀವು ಒಂದಿನ ನಿಮ್ಮನ್ನ ನೋಡ್ಬೋದು. ನಿಮ್ಮ ಪೇರೆಂಟ್ಸಿಗೂ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಯಾವುದೇ ದುಷ್ಟ ದಾರಿಯಲ್ಲಿ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಂತ ಇರುತ್ತೆ,
ಈ ಏಜಿನಲ್ಲಿ ಭಾಳ ಇಂಪಾರ್ಟೆಂಟು. ಮೇಕ್ ಶ್ಯೂರ್ ಯುವರ್ ಫ್ರೆಂಡ್ಸ್ ಗ್ರೂಪ್ ಇಸ್ ರೈಟ್ ಗ್ರೂಪ್ ಅನ್ನೋದು ಟುವರ್ಡ್ಸ್ ಡೆವಲಪ್ಮೆಂಟ್ ಆಗಿರಲಿ, ಟುವರ್ಡ್ಸ್ ರಾಂಗ್ಫುಲ್ ವೇ ಆಗಿ ಹೋಗೋದು ಬೇಡ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೂ ಈ 2 ಮಾತು ಮಾತಾಡಲಿಕ್ಕೆ ಹಾಗೂ ಈ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಎಲ್ಲ ಗೌರವಾನ್ವಿತರಿಗೂ ನನಗೆ ಧನ್ಯವಾದಗಳನ್ನು ಹೇಳಿ ಶಿಕ್ಷಣ ಮಾತುಗಳೇ ದುಶ್ಚಟಗಳನ್ನು ದೂರಾಗಿ ಸಾಗರದಲ್ಲಿ ನಾವು ಕೂಡ ಬಹಳಷ್ಟು ನೋಡಿದ್ದೀವಿ, ಕಣ್ಣಾಗಿ ನೋಡಿದ್ವಿ, ಕೇಳ್ತಾ ಇದ್ದೀವಿ. ನಾವು ಶಿಕ್ಷಣ ಸಂಸ್ಥೆಯನ್ನು ಕಳೆದ 25 ವರ್ಷ ನಡೆಸ್ತಾ ಇದ್ದೀವಿ, ಸ್ಕೂಲು ನಡೆಸ್ತಾ ಇದ್ದೀವಿ. ನಮ್ಮ ಸ್ಟೂಡೆಂಟ್ ಮುಂದೆ ಎಷ್ಟೋ ಜನ ಒಳ್ಳೆಯ ಹುದ್ದೆಗೆ ಹೋಗಿಲ್ಲ, ಕೆಲವು ಜನ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ಶಿಕ್ಷಣಕ್ಕೆ ಮಾಡಬಾರದೆ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಹಾಳು ಮಾಡುವಂಥ ಬಹಳಷ್ಟು ಜನ ಅವರು ಈ ವಯಸ್ಸಲ್ಲಿ ಗೊತ್ತಾಗಲ್ಲ. ದಯವಿಟ್ಟು ನಾವೆಲ್ಲರೂ ಶಿಕ್ಷಣವನ್ನು ಪಡೆಯಿರಿ. ಮಕ್ಕಳ ಬಗ್ಗೆ ಈ ಮಾನವ ಹಕ್ಕುಗಳು ಏನಿದಾವ ಡಿಸೆಂಬರ್ 10, 1945 ಪ್ಯಾರಿಸ್ನಲ್ಲಿ ಈ ಒಂದು ಒಳಪಡಿಕೆ ಮಾಡಿ ಈ ಹಕ್ಕುಗಳ ಬಗ್ಗೆ ಎಲ್ಲ ಹಕ್ಕುಗಳಿಗೆ ಜಾರಿ ಮಾಡಿದ್ರು. ಈ ಜಗತ್ತಿನಾದ್ಯಂತ ಮಾನವ ಹಕ್ಕುಗಳ ಬಗ್ಗೆ ಹಕ್ಕುಗಳು ಸಮಾಜ, ಶೈಕ್ಷಣಿಕ